KGF ಚಾಪ್ಟರ್ 2 ಬಂದು ಬಾಕ್ಸ್ ಆಫೀಸ್ ಧೂಳೆಬ್ಬಿಸಿ ಎಷ್ಟು ವರ್ಷ ಆಯಿತು ನೆನಪಿದೆಯಾ? 1000 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಇಂಡಿಯನ್ ಸಿನಿಮಾನೇ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ ನಮ್ಮ ಯಶ್ ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋ ಕುತೂಹಲ ಇಡೀ ದೇಶಕ್ಕಿತ್ತಲ್ವಾ? ಆ ಕುತೂಹಲಕ್ಕೆ ಸಿಕ್ಕ ಉತ್ತರವೇ ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಯಶ್ರಂತಹ ಗ್ಲೋಬಲ್ ಸ್ಟಾರ್ KGF ಆದಮೇಲೆ ಯಾವುದೇ ಕಮರ್ಷಿಯಲ್ ಡೈರೆಕ್ಟರ್ ಜೊತೆ ಹೋಗದೆ ಗೀತು ಮೋಹನ್ ದಾಸ್ ಅನ್ನೋ ಪ್ರಶಸ್ತಿ ವಿಜೇತ ಮಲಯಾಳಂ ಲೇಡಿ ಡೈರೆಕ್ಟರ್ ಕೈಯಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಎಲ್ರಿಗೂ ಶಾಕ್ ಆಯಿತು. ಏನಪ್ಪ ಇದು ಕಾಂಬಿನೇಷನ್? ಈ ಸಿನಿಮಾದ ಕತೆ ಏನು? ನಯನತಾರಾ ಇತ್ತೀಚೆಗೆ ಯಶ್ ಬಗ್ಗೆ ಹೇಳಿದ್ದೇನು? ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟೆಲ್ಲ ರೆಕಾರ್ಡ್ ಮುರಿಯಲಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫಸ್ಟ್ ಆಫ್ ಆಲ್ ಟೈಟಲ್ ಗಮನಿಸಿ, ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಅಂದರೆ ಇದು ದೊಡ್ಡವರಿಗಾಗಿ ಮಾಡಿದ ಒಂದು ನೈಜ, ಡಾರ್ಕ್ ಮತ್ತು ರಗಡ್ ಕತೆ. ಗೀತು ಮೋಹನ್ ದಾಸ್ ಅವರು ಲಿಪಾಸ್ಟಿಕ್ ಅಂಡರ್ ಮೈ ಬುರ್ಕಾ ಅಥವಾ ಮೂಗೋನ್ ಥರ ಸಿನಿಮಾಗಳ ಮೂಲಕ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರಾದವರು. ಅವರ ಕತೆ ಹೇಳುವ ಶೈಲಿಗೆ ಯಶ್ ಅವರ ಮಾಸ್ ಆಟಿಟ್ಯೂಡ್ ಸೇರಿದ್ರೆ ಹೇಗಿರುತ್ತೆ? ಇನ್ನು ಯಶ್ ಕ್ಯಾರೆಕ್ಟರ್ ಬಗ್ಗೆ ಬರೋದಾದ್ರೆ, ಸಿನಿಮಾದಲ್ಲಿ ಯಶ್ಗೆ ಡಾರ್ಕ್ ಶೇಡ್ಸ್ ಇರೋ ಆಂಟಿ ಹೀರೋ ರೋಲ್. ಅಂದರೆ ಇಲ್ಲಿ ಯಶ್ ಪಕ್ಕಾ ಪಾಸಿಟಿವ್ ಹೀರೋ ಅಲ್ಲ. ಡ್ರಗ್ಸ್ ಮಾಫಿಯಾ, ಇಂಟರ್ನ್ಯಾಷನಲ್ ಕಾರ್ಟಿಲ್ ಮತ್ತು ಗೋವಾದ ಕರಾವಳಿ ಭಾಗದಲ್ಲಿ ನಡೆಯೋ ಕಂಟ್ರೋಲಿಂಗ್ ಗ್ಯಾಂಗ್ಗಳ ಸುತ್ತ ಈ ಕತೆ ಸುತ್ತುತ್ತೆ ಅನ್ನೋ ಬಲವಾದ ಟಾಕ್ ಇದೆ. ಟೀಸರ್ನಲ್ಲೇ ಯಶ್ ಅವರ ಲುಕ್ ನೋಡಿರ್ತೀರಾ. ಹ್ಯಾಟ್ ಹಾಕೊಂಡು ಸಿಗಾರ್ ಸೇತಾ ಇರೋ ಆ ಲುಕ್ ಒಂದೇ ಸಾಕು ಇದು ಇಂಡಿಯನ್ ಸಿನಿಮಾ ರಂಗಕ್ಕೆ ಹೊಸ ತರಹದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳೋಕೆ. ಟಾಕ್ಸಿಕ್ನಲ್ಲಿ ಮಲ್ಟಿ ಸ್ಟಾರರ್ ತಾರಾಗಣವೇ ಇದೆ. ಕರೀನಾ ಕಪೂರ್, ಶ್ರುತಿ ಹಾಸನ್, ಹುಮಾ ಕುರೇಶಿ ಹೀಗೆ ದೊಡ್ಡ ನಟಿಯರ ಹೆಸರು ಕೇಳ್ಬಂತು. ಆದರೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿರೋದು ಸೌತ್ ಕ್ವೀನ್ ನಯನತಾರಾ. ಇತ್ತೀಚೆಗೆ ನಯನತಾರಾ ತಮ್ಮ ಇಂಟರ್ವ್ಯೂಗಳಲ್ಲಿ ಯಶ್ ಬಗ್ಗೆ ತುಂಬ ಆಸಕ್ತಿದಾಯಕ ವಿಚಾರ ಹಂಚ್ಕೊಂಡಿದ್ದಾರೆ. ಯಶ್ ಅವರ ಕಮಿಟ್ಮೆಂಟ್ ಮತ್ತು ವಿಷನ್ ನಿಜಕ್ಕೂ ಬೇರೆ ಲೆವೆಲ್. ಅವರು ಬರೀ ನಟನಾಗಿ ಅಷ್ಟೇ ಅಲ್ಲ, ಸಿನಿಮಾದ ಪ್ರತಿಯೊಂದು ವಿಭಾಗದಲ್ಲೂ ಕತೆಗೆ ತಕ್ಕಂತೆ ಇನ್ವಾಲ್ವ್ ಆಗ್ತಾರೆ. KGF ನಂತ ದೊಡ್ಡ ಹಿಟ್ ಕೊಟ್ಟ ಮೇಲೂ ಅವರು ತಗೊಳ್ಳೋ ರಿಸ್ಕ್ ಮತ್ತು ಸಿನಿಮಾಗೆ ಕೊಡೋ ಗೌರವ ಅದ್ಭುತ ಅಂತ ಹೊಗಳಿದ್ದಾರೆ. ನಯನತಾರಾ ಈ ಸಿನಿಮಾದಲ್ಲಿ ಯಶ್ ಅಕ್ಕನ ಪಾತ್ರದಲ್ಲೋ ಅಥವಾ ಪ್ರಮುಖ ಲೀಡ್ ಕ್ಯಾರೆಕ್ಟರ್ನಲ್ಲೋ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋ ರೂಮರ್ಸ್ ಇದೆ. ನಯನತಾರಾ ಮತ್ತು ಯಶ್ ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ಬೆಂಕಿ ಹಚ್ಚೋದಂತೂ ಗ್ಯಾರಂಟಿ. ಬನ್ನಿ ಈಗ ಬಜೆಟ್ ವಿಚಾರಕ್ಕೆ ಬರೋಣ. ಟಾಕ್ಸಿಕ್ ಸಿನಿಮಾಗೆ ಎಷ್ಟು ಬಜೆಟ್ ಇರ್ಬೋದು? ಮೂಲಗಳ ಪ್ರಕಾರ ಈ ಸಿನಿಮಾದ ಬಜೆಟ್ ಸುಮಾರು 300ರಿಂದ 350 ಕೋಟಿ ರೂಪಾಯಿ. KVN ಪ್ರೊಡಕ್ಷನ್ ಮತ್ತು ಯಶ್ ಅವರ ಮ್ಯಾನ್ಸ್ಟರ್ ಮೈಂಡ್ ಕಂಬೈನ್ಸ್ ಆಗಿ ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಗೋವಾ, ಲಂಡನ್ ಮತ್ತು ಶೂಟಿಂಗ್ ಆಗಿ ಬೆಂಗಳೂರಿನಲ್ಲೇ ಬೃಹತ್ ಸೆಟ್ಗಳನ್ನು ಹಾಕಲಾಗಿದೆ. ಸಿನಿಮಾದ ಪ್ರತಿಯೊಂದು ಫ್ರೇಮ್ ಕೂಡ ಹಾಲಿವುಡ್ ಸ್ಟ್ಯಾಂಡರ್ಡ್ನಲ್ಲಿ ಇರುತ್ತೆ. ಹಾಲಿವುಡ್ ಮಟ್ಟದ ಫೈಟ್ ಕೊರಿಯೋಗ್ರಾಫರ್ಸ್ ಮತ್ತು ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಪಕ್ಕ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಈಗ ಮೇನ್ ಪಾಯಿಂಟ್ಗೆ ಬರೋಣ. ಬಾಕ್ಸ್ ಆಫೀಸ್ ಗಲ್ಲಾಪೆಟ್ಟಿಗೆಯಲ್ಲಿ ಟಾಕ್ಸಿಕ್ ಏನ್ ಮಾಡುತ್ತೆ? KGF 2 ಮೊದಲ ದಿನನೇ ವರ್ಲ್ಡ್ ವೈಡ್ 165 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಟಾಕ್ಸಿಕ್ ಬಿಡುಗಡೆಯಾದ ಮೊದಲ ದಿನವೇ ಪ್ರಪಂಚದಾದ್ಯಂತ 200 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡೋ ಸಾಮರ್ಥ್ಯ ಹೊಂದಿದೆ. ಸಿನಿಮಾ ಸೌಂಡ್ ಮಾಡಿದ್ರೆ 1500ರಿಂದ 2000 ಕೋಟಿ ಕ್ಲಬ್ ಸೇರೋ ಮೊದಲ ಕನ್ನಡ ಸಿನಿಮಾ ಇದಾಗಬಹುದು. ಇನ್ನು ಈ ಸಿನಿಮಾ ಮುರಿಯೋ ರೆಕಾರ್ಡ್ಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ, ಬಾಲಿವುಡ್ ಮತ್ತು ಓವರ್ಸೀಸ್ ಮಾರ್ಕೆಟ್ನಲ್ಲಿ ಸೌತ್ ಸಿನಿಮಾಗಳ ಹೈಯೆಸ್ಟ್ ಓಪನಿಂಗ್ ರೆಕಾರ್ಡ್, ಭಾರತೀಯ ಚಿತ್ರರಂಗದ ಹೈಯೆಸ್ಟ್ ಪ್ರೀ ರಿಲೀಸ್ ಬಿಸ್ನೆಸ್ ರೆಕಾರ್ಡ್, ನಾನ್ ಆಕ್ಷನ್ ಡಾರ್ಕ್ ಥ್ರಿಲ್ಲರ್ ಜಾನರ್ನಲ್ಲಿ ಹೈಯೆಸ್ಟ್ ಗ್ರೋಸರ್ ಸಿನಿಮಾ. ಯಶ್ ಅವರ ಮಾರ್ಕೆಟ್ ವ್ಯಾಲ್ಯೂ ಈಗ ಗ್ಲೋಬಲ್ ಲೆವೆಲ್ನಲ್ಲಿದೆ. ಪ್ರಭಾಸ್, ಶಾರುಖ್ ಖಾನ್ ಅವರ ಥರ ಯಶ್ ಕೂಡ ಗ್ಲೋಬಲ್ ಬಾಕ್ಸ್ ಆಫೀಸ್ ಕಿಂಗ್ ಆಗೋಕೆ ಈ ಸಿನಿಮಾ ಹಾದಿ ಮಾಡಿಕೊಡಲಿದೆ. ಸೊ ಟಾಕ್ಸಿಕ್ ಬರೀ ಒಂದು ಸಿನಿಮಾನ ಅಥವಾ ಭಾರತೀಯ ಚಿತ್ರರಂಗದಲ್ಲೇ ಹೊಸ ಮೈಲಿಗಲ್ಲ. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್, ಯಶ್ ಅವರ ರಗಡ್ ಮಾಸ್ ಆಟಿಟ್ಯೂಡ್, ನಯನತಾರಾ ಅವರ ಆ್ಯಕ್ಟಿಂಗ್, ಈ ಕಾಂಬಿನೇಷನ್ ನೋಡೋಕ್ಕೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಯಶ್ ಅವರ ಲುಕ್ ಮತ್ತು ಕತೆಯ ಬಗ್ಗೆ ನಿಮ್ಮ ಪ್ರೆಡಿಕ್ಷನ್ ಏನು? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಯಶ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪಬ್ಲಿಕ್ ಫಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.